ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪುರುಷಃ ಸಃ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಹ ಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಇಲ್ಲಿ ಪ್ರಕೃತಿ ಮತ್ತು ಪುರುಷ ಅನ್ನೋದು ಎರಡನ್ನು ನಾವು ಹೇಳುತ್ತೇವೆ. ಪ್ರಕೃತಿಯನ್ನು ಭಗವಂತನೇ ಪುರುಷನೇ ಸೃಷ್ಟಿ ಮಾಡಿದ್ದು. ತಾನಾಗಿಯೇ ಪ್ರಕೃತಿ ಅನ್ನೋದು ಜಡ ವಸ್ತು. ಪ್ರಕೃತಿಯಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ನಾವು ನೋಡ್ತೀವಿ, ಅದು ಜಡ. ಅದಕ್ಕೆ ಜೀವ ಅನ್ನೋದು ಇದ್ದರೆ ಮಾತ್ರ ಅದಕ್ಕೆ ಯಾವುದೇ ಒಂದು ರೀತಿಯ ಒಡನಾಟ ಎಲ್ಲ ಸಾಧ್ಯ. ಇಲ್ಲದೆ ಹೋದರೆ ಅದು ಬರೀ ಕೊಳೆತು ಹೋಗುವಂಥ ಅಥವಾ ನಶಿಸಿ ಹೋಗುವಂಥ ಕಲ್ಲು. ಹೀಗಾಗಿ ಈ ಪ್ರಕೃತಿಯಲ್ಲಿ ಜೀವ, ಪ್ರಕೃತಿ ಇದ್ದ ಮೇಲೆ ಪ್ರಕೃತಿಗೆ ತಾನೇ ಸ್ವಯಂ ಶಕ್ತಿ ಇದ್ದಿದ್ದರೆ ಅದಕ್ಕೆ ಕಲ್ಲಿನಂತೆ ಜಡ ಅಂತ ಅದನ್ನು ನಾವು ಕರಿತಾ ಇರಲಿಲ್ಲ. ಆದರೆ ಅದಕ್ಕೆ ಜೀವವನ್ನು ತುಂಬೋದು ಪುರುಷ. ಈ ಪರಮಾತ್ಮ ಅವನೇ ನಾನು ಅಂತ ಹೇಳ್ಕೊಳ್ತಾ ಇದ್ದಾನೆ. ಇವೆಲ್ಲವೂ ಜಡ, ನಾನಿಲ್ಲದೆ ಹೋದರೆ ಇಲ್ಲ. ಆ ಪುರುಷ ಅನ್ನುವಂಥದ್ದು ಯಾವುದೇ ಇದೆಯೋ ಅದನ್ನೇ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಅದಿಲ್ಲದೆ ಹೋದರೆ ಯಾವ ಜೀವವೂ ಇಲ್ಲ. ಆ ಪುರುಷ ಅನ್ನೋದನ್ನೇ ನಾವು ಇಲ್ಲಿ ನನ್ನಿಂದ ಸೃಷ್ಟಿಯಾಗಿರುವಂತಹದ್ದು, ಅದು ಆ ಪುರುಷ ಅನ್ನುವಂತಹ ಒಂದು ಪರಬ್ರಹ್ಮ ವಸ್ತು. ಅದರಲ್ಲಿ ಎಲ್ಲವೂ ಇದೆ. ಎಲ್ಲ ಭೂತಗಳು ಕೂಡ ಆದಿ ಸೃಷ್ಟಿಯಲ್ಲಿ ಎಲ್ಲವೂ ಏನೇನಿದೆಯೋ ಎಲ್ಲವೂ ಆ ಪುರುಷನಿಂದನೇ ಜೀವಿತವಾಗಿರುವುದು. ಮತ್ತು ಅವನು ಎಲ್ಲೆಡೆಯೂ ಕೂಡ ವ್ಯಾಪಿಸಿದ್ದಾನೆ. ಅವನಿಲ್ಲದೆ ತೃಣವೂ ಕೂಡ ಇಲ್ಲಿ ಕದಲೋದಿಲ್ಲ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 7ನೇ ತಾರೀಕು ಭಾನುವಾರ, ಸಪ್ತಮಿ ತಿಥಿ ಹಾಗೂ ಇಂದು ಶತಭಿಷ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಶತಭಿಷ ನಕ್ಷತ್ರದಲ್ಲಿ ಇಂದು ರಾಹುವಿನ ನಕ್ಷತ್ರದಲ್ಲಿ ಚಂದ್ರ ಬರ್ತಾ ಇದ್ದಾನೆ. ರಾಹುವಿನ ಒಟ್ಟಿಗೆ ಬರ್ತಾ ಇದ್ದಾನೆ. ಹೀಗಾಗಿ ಇವತ್ತು ಸ್ವಲ್ಪ ವೈಪರೀತ್ಯಗಳು ಆಗಬಹುದು. ಮೇಷರಾಶಿಯವರಿಗೆ ಇವತ್ತು ಅತ್ಯುತ್ತಮವಾದಂತಹ ಮನಸ್ಸಿನ ಸಂತೋಷ, ಅತಿ ದೊಡ್ಡ ಧನಾಗಮ ಮತ್ತು ಮಿತ್ರರಿಂದ ಅತಿ ದೊಡ್ಡದಾದಂತಹ ಸಂತೋಷ, ಸಮಾಗಮ ಇತ್ಯಾದಿಗಳು ಪ್ರಾಪ್ತಿ. ಬಿಸ್ನೆಸ್ಸಲ್ಲಿ ಯಾರಿದ್ದೀರಿ, ನಿಮಗೆ ಬಹಳ ದೊಡ್ಡದಾದಂತಹ ಯಾವುದೋ ಒಂದು ಬಹಳ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ ಇವತ್ತು ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ನೀವು ಅಂದುಕೊಳ್ಳದೇ ಇದ್ದಂತಹ ಒಂದು ಮುಖ್ಯವಾದಂತಹ ಒಳ್ಳೆಯ ಬದಲಾವಣೆ ಇವತ್ತು ನಿಮಗೆ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ನಿಮ್ಮ ತಂದೆ ಅಥವಾ ನಿಮ್ಮ ಹಿರಿಯರಿಗೆ ಇವತ್ತು ಏನೋ ಒಂದು ಬಹಳ ಮುಖ್ಯವಾದಂತಹ ಬದಲಾವಣೆ ಅವರಿಗೆ ಆಗುತ್ತೆ. ಇದರಿಂದ ನಿಮಗೆ ಅವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಬಹಳನೇ ಬೇಸರವಾಗುವಂತಹ ಒಂದು ಸುದ್ದಿಯನ್ನು ನೀವು ಇವತ್ತು ಕೇಳಬಹುದು. ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮಿಂದ ದೂರವಾದಂಥವರು ಯಾರೋ ಒಬ್ಬರು ಬಹಳನೇ ಪ್ರಗತಿಯನ್ನು ಹೊಂದುತ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ನೀವು ಕೇಳಿ ಮನಸ್ಸಿಗೆ ಇವತ್ತು ಬೇಜಾರು ಮಾಡಿಕೊಳ್ಬೇಕಾಗಬಹುದು. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಾಗಲಿ ಅಥವಾ ನಿಮ್ಮ ವೈಯಕ್ತಿಕ ಪಾರ್ಟ್ನರ್ಶಿಪ್ಗಳಾಗಲಿ ಇದರೆಲ್ಲದರಲ್ಲೂ ಮಹತ್ವದ ಒಂದು ತಿರುವನ್ನು ಇವತ್ತು ನೀವು ನೋಡಬಹುದು. ಕನ್ಯಾ ರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳ ದೊಡ್ಡ ಸುಧಾರಣೆ. ಆದರೆ ಯಾರ್ಯಾರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಈಗಾಗಲೇ ತೊಂದರೆ ಇತ್ತು ಅಂಥವರಿಗೆ ಇವತ್ತು ಸರ್ಜರಿ ಖಂಡಿತವಾಗಲೂ ಆಗಬಹುದು. ಅಥವಾ ಯಾವುದೋ ಒಂದು ಶಸ್ತ್ರದ ತೊಂದರೆ, ಶಸ್ತ್ರದಿಂದ ನಿಮಗೆ ಸೋಂಕು ಇತ್ಯಾದಿಗಳು ಇವತ್ತು ಆಗುತ್ತೆ. ಹೀಗಾಗಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ತುಲಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸನೇ. ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮತ್ತು ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡ್ಕೋತಾ ಇದ್ದೀರಿ, ನಿಮಗೆಲ್ಲರಿಗೂ ಇವತ್ತು ಲಾಸ್ ಆಗುವುದು ಅಥವಾ ಏನೋ ಒಂದು ಸಣ್ಣ ಮಿಸ್ಅಪ್ರೋಪ್ರಿಯೇಷನ್ ಇತ್ಯಾದಿ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಇವತ್ತು ಅತಿ ಸಂತೋಷ ಅಥವಾ ಅತಿ ದುಃಖವಾದಂತಹ ಸಂದರ್ಭಗಳ ಮಧ್ಯೆ ನೀವು ತೂಗಾಡೋದನ್ನು ನೋಡ್ತೀರಿ. ಅತಿ ಸಂತೋಷವಾದದನ್ನು ಇಟ್ಕೊಂಡು ಅತಿ ದುಃಖವನ್ನು ಇವತ್ತು ಮರೆತು ಬಿಡೋದು ಒಳ್ಳೆಯದು. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಭಾಗಿಯಾಗಿರೋರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಬಹಳನೇ ಎಚ್ಚರಿಕೆ ಅವಶ್ಯಕ. ಧನುರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿರೋರಿಗೆ, ರಿಸರ್ಚ್ ಇತ್ಯಾದಿಗಳಲ್ಲಿರೋರಿಗೆ ಇವತ್ತು ಬಹಳನೇ ಉತ್ತಮವಾದಂತಹ ದಿವಸ. ಅಣ್ಣ ತಮ್ಮಂದಿರಿಂದ ಮನಸ್ಸಿಗೆ ನೆಮ್ಮದಿ. ಮಕರ ರಾಶಿಯವರಿಗೆ ಮನೆಯಲ್ಲಿ ಅತ್ಯುತ್ತಮವಾದಂತಹ ವಾತಾವರಣ ನಿಮಗೆ ಪ್ರಾಪ್ತಿ ಹಾಗೂ ಇವತ್ತು ಕುಟುಂಬದಲ್ಲಿ ಬಹಳ ಸಂತೋಷವನ್ನು ನೀವು ಖಂಡಿತವಾಗಲೂ ನೋಡ್ತೀರಿ. ಹಣಕಾಸಿನ ವೆಚ್ಚ ಮಾಡಬೇಕಾಗಿ ಬರಬಹುದು ನಿಮ್ಮ ಕುಟುಂಬದವರನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ವ್ಯಾಕುಲತೆ ಎಲ್ಲ ಇಂದು ಪರಿಹಾರವಾಗಿರುತ್ತೆ. ಹೀಗಾಗಿ ಮುಂದಿನ ಒಂದು ತಿಂಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ.
ಮೀನರಾಶಿಯವರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ ಮುಂದುವರಿತಾ ಇದೆ. ನಿಮಗೆ ತಿಳಿಯದಂತಹ ಯಾವುದೋ ಒಂದು ಬೆಳವಣಿಗೆ ನಡೀತಾ ಇದೆ ನಿಮ್ಮ ಬೆನ್ನ ಹಿಂದೆ ಅನ್ನುವಂತಹ ಒಂದು ಭಾವನೆ ನಿಮ್ಮನ್ನು ಕಾಡಬಹುದು. ಅದು ಸತ್ಯ ಇರಬಹುದು, ಸತ್ಯವಾಗಿಲ್ಲದೆ ಇರಬಹುದು. ಎಲ್ಲದನ್ನು ಭಗವಂತ ನೋಡಿಕೊಳ್ತಾನೆ. ಹೀಗಾಗಿ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಗವಂತನ ಶರಣಾಗತರಾಗಿ ಬಿಟ್ಟರೆ ಸಾಕು. ಕೃಷ್ಣ ಪರಮಾತ್ಮ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಪುನರ್ಜನ್ಮದ ತೊಂದರೆ ಬೇಗೆಗಳು ಯಾವುದೂ ಇರೋದಿಲ್ಲ. ಈ ಜನ್ಮದಲ್ಲಿ ಮಾಡಿದಂತಹ ಪಾಪಗಳ ಫಲಗಳನ್ನು ನಾವು ಅನುಭವಿಸೋದನ್ನು ತಪ್ಪಿಸಿಕೊಳ್ಳಬಹುದು. ಹಾಗಾಗಿ ಭಗವದ್ಗೀತಾವನ್ನು ಪಾರಾಯಣ ಮಾಡೋಣ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.